ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನೇಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ತಮ್ಲೈನಲ್ಲಿ ಹೇಳಿರೋ ಥರ ಇವಾಗ ಮೂಡಿಗೆರೆ ಮನೆಯದು ಏನೇನು ಚೇಂಜಸ್ ಆಗಿದೆ ಅಂತ ಅಂದರೆ, ಅಪ್ಪನ ರೂಮಿಗೆ ಹೊಸ ಕಾಟ್ ಬಂದಿದೆ ಆ್ಯಂಡ್ ಮ್ಯಾಟ್ರೆಸ್ ಬಂದಿದೆ ಆ್ಯಂಡ್ ವಿಂಡೋಗಳಿಗೆ ಹೊಸದಾಗಿ ಎಲ್ಲ ಮೆಶ್ ಹಾಕ್ಸಿದ್ದೀವಿ. ಸೊ ಒಂಥರ ಚೆನ್ನಾಗಿದೆ ಇದು ವಿಂಡೋ ಥರ. ಎನಿ ಟೈಮ್ ನಾವು ಕಿಟಕಿನ ಓಪನ್ ಮಾಡೇ ಇಟ್ಕೊಬೋದು. ಸೊ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಮನೆ ಹಿಂದೆ ತೋಟ ಇರೋದ್ರಿಂದ ಸಖತ್ತು ಸೊಳ್ಳೆಗಳು ಬರ್ತಿತ್ತು. ಹಾಗಾಗಿ ಅತ್ತೆ ಮತ್ತು ಮಾವ ಈ ಥರ ಮಾಡಿಸಿದ್ದಾರೆ. ಆ್ಯಂಡ್ ಮೇಲ್ಗಡೆ ಫುಲ್ಲು ಇದು ಖಾಲಿ ಇತ್ತು. ಟೆರೇಸಲ್ಲಿ ಒಂದು ರೂಮ್ ಮಾತ್ರ ನಾವು ಕಟ್ಸಿದ್ದಷ್ಟೇ. ಸೊ ಇದೆಲ್ಲ ಹಾಗೆ ಓಪನ್ ಇತ್ತು, ಬಾಲ್ಕನಿ ಥರ. ಬಟ್ ಅದೇ ಮಳೆ ಬಂದಾಗ ಸ್ವಲ್ಪ ನೀರೆಲ್ಲ ಒಳಗೆ ಬರ್ತಾ ಇತ್ತು, ತುಂಬ ಗಾಳಿ ಇದಾಗ್ತಿತ್ತು. ಹಾಗಾಗಿ ಇದಕ್ಕೆ ಒಂದು ಅಲ್ಯೂಮಿನಿಯಂ ಮತ್ತು ಗ್ಲಾಸಿಂದು ಪಾರ್ಟಿಷನ್ ಥರ ಒಂದು ರೂಮ್ ಮಾಡಿಸಿದ್ದೀವಿ. ಸೊ ತುಂಬ ಚೆನ್ನಾಗಿ ಆಯ್ತು ಇದು ಮಾಡಿಸಿದ್ಮೇಲೆ. ಆ್ಯಂಡ್ ಒಂಥರ ಲುಕ್ಕು ಚೇಂಜ್ ಆಯಿತು. ಸೊ ಇವಾಗ ಬೇಕಿದ್ರೆ ನಾವಿಲ್ಲೇನಾದರೂ ಸ್ಪೆಷಲ್ ವೆಕೇಷನ್ಸ್ಗಳಲ್ಲಿ ಅಡುಗೆ ಮಾಡ್ಕೋಬೋದು, ಕುತ್ಕೋಬೋದು, ಹರಟೆ ಹೊಡಿಬೋದು, ಅವ್ರು ಏನಾದ್ರು ಥಿಂಗ್ಸ್ಗಳು ಇಡ್ಬೋದು. ಆ್ಯಂಡ್ ಬಟ್ಟೆ ಗಿಟ್ಟೆ ಏನಾದರೂ ಸ್ಟ್ಯಾಂಡಲ್ಲಿ ಒಣಗಾಕ್ಬೋದು, ಎಲ್ಲದೂ ಮಾಡ್ಬೋದು. ಸೊ ಇವಾಗ ತುಂಬ ಚೆನ್ನಾಗಾಯ್ತು ಆ್ಯಕ್ಚುಲಿ ಮೇಲ್ಗಡೆ. ಆ್ಯಂಡ್ ನಿಮಗೆ ತುಂಬ ನಾನು ಹೋಮ್ ಟೂರ್ನ ಮಾಡಿಲ್ಲ ನಮ್ಮದು ಮೂಡಿಗೆರೆ ಮನೆಯದು. ಸೊ ಅದೆಲ್ಲ ನಾನು ಯಾವಾಗಲೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಏನೋ ಒಂಥರ ಅದು ಮುಂದೆ ಹೋಗ್ತಾನೆ ಇದೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮದು ಮೂಡಿಗೆರೆ ಮನೆಯದು ಹೋಮ್ ಟೂರ್ ಮಾಡ್ತೀನಿ. ಯಾಕಂದರೆ ನಾನು ಎಲ್ಲೋದ್ರೂ ಬೇರೆಯವ್ರದ್ದು ಮನೆ, ರಿಲೇಟಿವ್ಸ್ ಮನೆಗಳನ್ನೆಲ್ಲ ಒಂದೊಂದು ಸರಿ ತೋರಿಸ್ತೀನಿ. ಬಟ್ ಮೇಯ್ನ್ ನಮ್ಮ ಮನೆಯೇ ನಾನು ಇನ್ನೂ ನಿಮಗೆ ತೋರಿಸಿಲ್ಲ. ಸೊ ಆದಷ್ಟು ಬೇಗ ನಾನು ಮೂಡಿಗೆರೆ ಮನೆಯದು ಹೋಮ್ ಟೂರ್ ಮಾಡ್ತೀನಿ. ಇನ್ನು ನಾನು ಮೂಡಿಗೆರೆಗೆ ಬಂದಾಗಲೆಲ್ಲ ಅತ್ತೆ ಒಂದೊಂದು ಚೇಂಜಸ್ ಮಾಡಿರ್ತಾರೆ, ಪಾಟ್ಸ್ಗಳದ್ದು, ಫ್ಲವರ್ಸ್ದೆಲ್ಲ. ಸೊ ಇವಾಗಿಂದು ಅಪ್ಡೇಟ್ ಇದು ಯಾವ್ಯಾವ ಥರ ಇದೆ ಅಂತ. ಆ್ಯಂಡ್ ಪುಟಾಣಿ ಪಾಟ್ಸ್ಗಳನ್ನೆಲ್ಲ ತೆಗೆದಿದ್ದಾರೆ. ಇವಾಗೆಲ್ಲ ತುಂಬ ದೊಡ್ಡ ಆಗಿದೆ ಗಿಡಗಳು. ಆ್ಯಂಡ್ ಇದು ಹೊಸ್ದಾಗಿ ಇದು ಅರೇಕಾಟ್ ಈ ಥರ ಬರುತ್ತಲ್ಲ, ಸೊ ಹೊಸ್ದಾಗಿ ತಂದಿದ್ದಾರೆ. ಇದನ್ನು ಎಲ್ಲ ಪಾರ್ಟಿಗೆ ಮಾಡಬೇಕು, ರೀಪಾಟ್ ಮಾಡಬೇಕು ತುಂಬ ಗಿಡಗಳು ಅಂತ ಇದ್ದರು. ಆ್ಯಂಡ್ ಇದು ಅಷ್ಟೇ, ಇದು ಕ್ರೀಪ್ ಥರ ಏನಿದೆ, ಕ್ರೀಪು, ಸ್ಟ್ರಬ್ ಹಿಂಗೆ ಚೆನ್ನಾಗಿ ಎಲ್ಲದೂ ಬಂದಿದೆ. ಆ್ಯಂಡ್ ಹೊಸ ಹೊಸ ಗಿಡಗಳನ್ನ ಅತ್ತೆ ತಂದಿದ್ದಾರೆ ಇವಾಗ. ಇದು ಮಲ್ಬೇರಿ ಅಲ್ಲ, ಫ್ರೆಶ್ ಮಲ್ಬೇರಿ. ನಾನು ಫಸ್ಟ್ ಟೈಮ್ ಇದನ್ನು ಅಂದರೆ ಮೊಬೈಲಲ್ಲಿ ನೋಡಿದ್ದೀನಿ, ರಿಯಲಾಗಿ ಫಸ್ಟ್ ಟೈಮ್ ನೋಡ್ತಿರೋದು, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಹೆಂಗಿದೆ. ಇದು ಸೌತೆಕಾಯಿ ಕಡುಬು, ಚಟ್ನಿ, ಆಮೇಲೆ ಗಿಣ್ಣು, ಆಮೇಲೆ ಇದು ಇಂಥ ಕಾಡು ಮಾವು ಅಂತಾರಲ್ಲ ಅತ್ತೆ, ಇದು ಹಳ್ಳದ ಮಾವು ಅದು. ಇನ್ನು ಮಧ್ಯಾಹ್ನಕ್ಕೆ ನಾವು ಹೊರಡ್ತೀವಿ ಅಂತ ನಿಮಗೆ ಫೇವ್ರೇಟ್ ಮಟನ್ ಕರಿ ಮತ್ತು ನನಗೆ ಫೇವ್ರೇಟು ನೀರು ದೋಸೆ ಅತ್ತೆ ಮಾಡಿದರು. ಆ್ಯಂಡ್ ಮಾಡಿ ಪಾರ್ಸಲ್ಲು, ನೈಟ್ ಅಡುಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಾರ್ಸಲ್ಲು ಕೊಟ್ಟು ಕಳಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಡೈಪರ್ ಹಾಕಿದ್ರಾ? ಕಟ್ ಮಾಡ್ಬೇಕು. ಭಾನುವಾರ ಕಟ್ ಮಾಡ್ತಿದ್ದೆ. ಬಬ್ಲು ರೆಡಿ ಆಗಾಯ್ತು ಬೆಂಗಳೂರಿಗೆ ಹೋಗೋಕ್ಕೆ. ಸೂ ಬಾ ಕಂದ, ಇಲ್ಲಿ. ಹೇ ಬಾರ, ಹೇ ಬಾರ, ಹೇ ಬಾರ, ಹೇ ಬಾರ. ಇನ್ನು ನಾವು ಬೆಂಗಳೂರಿಗೆ ಹೊರಟ್ವಿ.
ಸೊ ಅಲ್ಲಿಂದ ನಾವೊಂದು 4-5 ಅನ್ನೋರಂಗೆ ಬಿಡೋಣ ಮನೆಗೆ ಕರೆಕ್ಟಾಗಿ ಒಂದು 10 ಅನ್ನಂಗೆ ರೀಚ್ ಆಗ್ತೀವಿ ಅನ್ನೋ ಥರನೇ ಹೊರಟ್ವಿ. ನಿಜವಾಗ್ಲೂ ಬೇಜಾರಾಗ್ತಿತ್ತು. ರಿಯಲ್ಲಿ ಊರಿಗೆ ಹೋದರೆ 1 ವೀಕ್ ಅನ್ನೋ ಥರನೇ ಹೋಗಬೇಕು. ಈ 2 ಡೇಸಿಗೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ಬರೋಕ್ಕೆ ಮನಸ್ಸಾಗಲ್ಲ. ಈಗ ತಾನೇ ಹೋಗಿ ಲಗೇಜೆಲ್ಲ ಇಟ್ವಿ ಅನ್ನೋಷ್ಟರಲ್ಲೇ ಮತ್ತೆ ಎತ್ಕೊಂಡು ಬರೋದು ಅನ್ನೋ ಥರ ಆಗುತ್ತೆ. ನಮ್ಮ ಮಗುಗೂ ಅಷ್ಟೇ, ಇಲ್ಲೆಲ್ಲ ಅಜ್ಜ ಅಜ್ಜಿ ಎಲ್ಲರನ್ನೂ ಮಿಸ್ ಮಾಡ್ಕೊಂಡಿರುತ್ತೆ. ಬಟ್ ಅಲ್ಲಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೆ, ಮತ್ತು ಅವನನ್ನು ಕರ್ಕೊಂಬರೋದು ಒಂಥರ ಅನಿಸುತ್ತೆ. ಸೊ ಬಬ್ಲುಗೆ ಏನು ಅನಿಸ್ತು, ನನಗೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಅದಕ್ಕೆ ನಾನು ಅತ್ತಮ್ಮಂಗೆ ಅಪ್ಪಂಗೆಲ್ಲ ಹೇಳ್ತಾ ಇದ್ದೆ, ನೆಕ್ಸ್ಟ್ ಬರೋದಿದ್ರೆ ನಾನು 1 ವಾರಕ್ಕೆ ಇರೋಂಗೆ ಬರ್ತೀನಿ, ಲೇಟಾಗಿ ಬರ್ತೀನಿ ಬಟ್ 1 ವಾರಕ್ಕೆ ಇರೋ ಥರ ಬರ್ತೀನಿ ಅಂತ ಅವರಿಗೂ ಹೇಳಿದೆ. ಅವರಂತೂ ಇನ್ನೂ ಬೇಜಾರಾಗಿದ್ರು, ಅವನನ್ನು ಕಳ್ಸೋಕ್ಕೇ ಇಷ್ಟ ಇರಲಿಲ್ಲ. ಅಪ್ಪನೂ ಫುಲ್ಲು ಫೀಲಿಂಗಲ್ಲಿದ್ದರು ಆ್ಯಂಡ್ ಅತ್ತೆನೂ ಅಷ್ಟೇ. ಅವ್ರ ಕಣ್ಗಳು, ಇಬ್ರದ್ದು ಕಣ್ಗಳನ್ನೇ ನೋಡ್ತಾ ಇದ್ದು ನಾನು, ಒಂಥರ ಬೇಜಾರಲ್ಲಿದ್ದರು. ಬಾಯ್ ಕಣ, ತಾತಾಜಿ ಜೊತೆ ಇರು, ನಾನು ಅಪ್ಪ ಹೋಗ್ತೀನಿ ಆಯಿತಾ. ಬಾಯ್ ಬಾಯ್ ಶ್ಯಾಮ, ಬಾಯ್ ಬಾಯ್. ಡೋರ್ ಆಗ್ತಾ ಇದ್ದವ್ರೆ. ಇಲ್ಲಿ ನಾನು ಇಲ್ಲ ಹೋಗಲ್ಲ, ಸೊಂಟಿಗೆ ಬಿದ್ದರೂ ಪರವಾಗಿಲ್ಲ. ಟಾಟಾ ಮಾಡು, ಟಾಟಾ ಮಾಡು, ಟಾಟಾ ಮಾಡು. ಅಲ್ಲ ಟಾಟಾ ಮಾಡು ತಾತಾಗೆ. ಹಾಂ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು. ಅಪ್ಪ ಕೊಡು, ಅಪ್ಪಂಗೆ ಕೊಡು, ಅಪ್ಪಂಗೆ ಕೊಡು, ಅಪ್ಪಂಗೆ ಕೊಡು. ಬಬ್ಲು ಅಪ್ಪಂಗೆ ಕೊಡು. ಉಮ್ಮ ಅಂತ ಸಾಕು ಸಾಕು. ಟಾಟಾ ಮಾಡು, ಟಾಟಾ ಮಾಡು, ಅಲ್ಲಿ ಟಾಟಾ ಮಾಡು. ಎಲ್ಲ ಹುಡುಕ್ತಿದ್ದು ಮಂಕಿಯ ಅಲ್ಲ, ಏನಾರು ಹಾಕೋಬೋದು, ವೇಸ್ಟ್ ಅಲ್ಲ. ಬಾಯ್ ಬಾಯ್ ಅಪ್ಪ, ಬಾಯ್ ಬಾಯ್. ಬರೋದಾ? ಫೋನ್ ಮಾಡಿ ಅಮ್ಮ, ಬಾಯ್. ಇದ್ರೆ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಫಸ್ಟ್ ವೀಕು ನೆಕ್ಸ್ಟ್ ಮಂತ್. ಬಾಯ್ ಮಾಡ್ತಿದ್ದೆ ನೋಡ್ರಿ. ಈಗ ತಾತ ಬೇಕು. ಇವು ತೆಗಿತಾ ಡೋರು ನೋಡು. ಅಲ್ಲಿಂದಲೇ ಜಂಪು. ಟಾಟಾ ಬಬ್ಲು, ಮಂಕಿ ಬಾಯ್ ಮಾಡು, ಹೋಗೋಣ ನಾವು. ಬಾಯ್ ಬಾಯ್ ಬಾಯ್. ಚೂರು ಮುಂದೆ ಹೋಗೋ. ಬಾಯ್ ಬಾಯ್ ಬಬ್ಲು, ಬಾಯ್. ಅಮ್ಮ ಬಾಯ್ ಅಂತಿದ್ದಾಳೆ ನೋಡು. ಬಬ್ಲು ಬಾಯ್ 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 ಬಾಯ್. ಸಾಕು. ಆ್ಯಕ್ಚುಲಿ ಬಬ್ಲೂ ಬರೋಂಗಿಲ್ಲ ನೋಡಿ, ಈಗಲೇ ಹಿಂಗೆ. ಇನ್ನೂ ಒಂಚೂರು ಏನಾದ್ರು ಬುದ್ಧಿ ಬಂದುಬಿಟ್ರೆ ಮುಗೀತಿನ್ನ. ನಾನು ಬರಲ್ಲ, ನೀನು ಹೋಗು ಅಂತ ಹೇಳ್ತಾರೆ. ಯಾಕಂದರೆ ನಿಹಾನ್ನೆಲ್ಲ ನಾವು ನಮ್ಮ ಮುಂದೆನೇ ಬೆಳೆದಿದ್ದಲ್ಲ. ಸೊ ನಿಹಾನ್ದೆಲ್ಲ ನೋಡಿದ್ವಲ್ಲ ಆ್ಯಕ್ಟಿವಿಟಿ, ಸೇಮ್ ಹಂಗೇನೆ ಏನು ಆಡ್ತಿದ್ದಾನೆ. ಅವಾಗ ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಆದಮೇಲೆ ಮುಗೀತಿನ್ನ. ಇನ್ನೂ ಹಠ ಅಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಅಪ್ಪನ ಜೊತೆ ಸ್ಟೇರಿಂಗ್ ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತ ಏನೇನೋ ನಾವು ಅವನನ್ನು ಡೈವರ್ಟ್ ಮಾಡಿ ಕರ್ಕೊಂಡು ಹೋಗಿದ್ದು. ಸೊ ಮನೆಯೇ. ಅದರಲ್ಲೂ ಈ ಮಗುಗಳಿದ್ದಾಗೆಲ್ಲ ನಿಜವಾಗ್ಲೂ ನಾವು ಸಿಂಗಲ್ ಇರೋಕ್ಕೆ ಇಷ್ಟ ಇರೋಲ್ಲ. ಪೇರೆಂಟ್ಸ್ ಜೊತೆ, ಅತ್ತೆ ಮಾವ ಜೊತೆ ಹಿಂಗೆ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಾವಿಲ್ಲ ಅಂದರೆ ಅವ್ರು ಎತ್ಕೊತಿರ್ತಾರೆ. ಕೆಲಸದಲ್ಲೂ ನಮಗೆ ಫ್ರೀ ಇರುತ್ತೆ, ಮಗು ನೋಡ್ಕೊಳ್ಳೋದ್ರಲ್ಲೂ ಫ್ರೀ ಇರುತ್ತೆ. ಎಲ್ಲ ಒಂಥರ ಮಗುನೂ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆಯುತ್ತೆ. ಅಜ್ಜ ಅಜ್ಜಿ ಪ್ರೀತಿ ಎಲ್ಲ ಸಿಗುತ್ತೆ. ಹಾಗಾಗಿ ಮಕ್ಕಳುಗಳು ಇದ್ದಾಗ ಅವು ದೊಡ್ಡ ಆಗೋ ತನಕನೂ ಸ್ವಲ್ಪ ಹಿಂಗೆ ಇರಬೇಕು, ಅತ್ತೆ ಮಾವ ಜೊತೆನೇ ಇರಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ವರ್ಕಿಂಗ್ ಪೇರೆಂಟ್ಸ್ಗಳ ಕಥೆನೇ ಇಷ್ಟು.
ಏನು ಮಾಡೋಕ್ಕಾಗಲ್ಲ, ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನು ಅವನು ಸ್ಕೂಲಿಗೆ ಹೋಗೋ ತನಕ ಟೈಮ್ ಇದೆ, ಅಲ್ಲಿ ತನಕ ಹೀಗೇ ಹೋಗೋದು ಬರೋದು. ಆಮೇಲಂತೂ ಆಗಲ್ಲ, ಸ್ಕೂಲ್ ಗಿಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ. ಸೊ ಅಲ್ಲಿವರೆಗೂ ಹೀಗೆ ಹೋಗೋದು ಬರೋದು ಥರ ಮಾಡ್ತಾ ಇರೋಣ ಅಂತ ಅಂದ್ಕೊಂಡು ಸೊ ನಮ್ಮ ಪಯಣ ಮತ್ತೆ ಬೆಂಗಳೂರು ಕಡೆಗೆ ನಡೀತು. ಸೊ ಆನ್ ದಿ ವೇ ಒಂದು 2-3 ಬ್ರೇಕೆ ತೊಗೊಂಡ್ವಿ, ಕಾಫಿಗೆ, ತಿಂಡಿಗೆ ಅಂತ ಎಲ್ಲ ಅಂದ್ಬಿಟ್ಟು, ಸ್ನ್ಯಾಕ್ಸಿಗೆ ಅಂತ ಅಂದು. ಆಮೇಲೆ ಏನಾಯಿತು ಅಂದರೆ, ನಾವು ಈ ಕಡೆ ಕುಣಿಗಲ್ ರೂಟ್ ಮೇಲೆ ಬಂದಿದ್ದು. ಸೊ ಬೇಲೂರು ಹಿಂಗೆ ಕುಣಿಗಲ್ ಥರ ನಾವು ತುಮಕೂರೇ ಟ್ರಾಫಿಕ್ಕು ಇಲ್ಲ ಬೆಂಗಳೂರಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗಾಕೊಳ್ತೀವಿ ಅಂದ್ಕೊಂಡ್ವಿ. ಬಟ್ ಕುಣಿಗಲಲ್ಲೇ ಸಿಗಾಕೊಂಡ್ವಿ. ಆಲ್ಮೋಸ್ಟ್ ಒಂದು 3/4 ಗಂಟೆ 45 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಿದ್ದೀವಿ, ಅಷ್ಟು ಟ್ರಾಫಿಕ್ ಇತ್ತು. ಸಾಕಾಗೋಯ್ತು ನನಗೆ ಮಾತ್ರ. ಇವನು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದ, ಆಮೇಲೆ ಅಣ್ಣ ಫುಲ್ಲು ವೈಲೆಂಟ್ ಆಗಿಬಿಟ್ಟ, ಅಂದರೆ ಅಳೋದು ಅದು ಇದು ಅಂತ. ಸೊ ಅದು ಇದು ಮುಗಿಸ್ಕೊಂಡು ಮನೆ ರೀಚ್ ಆಗೋಷ್ಟರಲ್ಲಿ ಒಂದು 11:30 ಆಗಿತ್ತು. ಮನೆ ರೀಚ್ ಆದಾಗ ಆಮೇಲೆ ಬಬ್ಲಿಗೆಲ್ಲ ಊಟ ಮಾಡಿಸಿ ನಾವೆಲ್ಲ ಮಲ್ಕೊಳ್ಳೋಷ್ಟರಲ್ಲಿ 1:30-2 ಗಂಟೆ ಆಯಿತು. ಸೊ ಹಾಗೆ ಊರಿಂದ ಬಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ನೆಕ್ಸ್ಟ್ ಸಂಡೇ ನಾವು ಹೊರಟಿದ್ದು ನಮ್ಮ ಬಬ್ಲುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಕ್ಕೆ. ಬಬ್ಲು ಲಾಸ್ಟ್ ಟೈಮ್ ರಂಗೇನಲ್ಲಿ ಏನಾಗಲ್ಲ. ಅವತ್ತಿದೆ ಬಟ್ಟೆ ಹಾಕೊಂಡಿದ್ದವನು. ಏನು ಫಸ್ಟ್ ಪೋಲಿಯೋ ಆ್ಯಕ್ಚುಲಿ ರಂಗೇನಹಳ್ಳಿಲಿ ಹಾಕ್ಸಿದ್ದು. ಆವಾಗ ಇವನಿಗೆ 7 ಮಂತ್ಸ್ ಇತ್ತು. ಮೂಡಿಗೆರೆಗೆ ಹೊರಟಿದ್ವಿ ಅವತ್ತು ಫಸ್ಟು ಪೋಲಿಯೋ ಹಾಕ್ಸಿದ್ದು. ಬೆಂಗಳೂರಿಗೆ ಬಂದಮೇಲೆ ಸೆಕೆಂಡ್ನೇ ಟೈಮ್ ಹಾಕ್ಸ್ತಿರೋದು. ನೋಡಬೇಕು, ಇವನು ಈ ಡ್ರಾಪ್ಸು ಅದಕ್ಕೆಲ್ಲ ಸ್ವಲ್ಪ ವಾಮಿಟ್ ಮಾಡೋದು ಜಾಸ್ತಿ, ಮಾಡಲಿಲ್ಲ ಅಂದರೆ ಸಾಕಪ್ಪ ಅಂತ ಬೇಡ್ಕೊತಿದ್ದೀನಿ. ಪ್ರೈಮರಿ ಹೆಲ್ತ್ ಸೆಂಟರ್. ಬಬ್ಲು ಎಷ್ಟು ಹತ್ರ ಇದೆ ಅಲ್ಲ ನಮಗಿವೆಲ್ಲ. ಮಾರ್ಕೆಟು ಹತ್ರ, ಎಲ್ಲದೂ ಹತ್ರ, ಮೆಟ್ರೋ ಹತ್ರ, ಪಾರ್ಕಿಂಗ್ ಒಂದೇ ಡಿಸ್ಅಡ್ವಾಂಟೇಜ್. ಅದೇ ಸ್ಟ್ಯಾಚ್ಯೂ ಮೇಲೆ ಇವನಿಗೆ ಕಣ್ಣ ಹಾಕ್ತಿದೆ, ಚಕ್ರಿಸ್ತಿದೆ. ನಮ್ದು ಮುಗಿತು. ಡನ್ ಡನ್ ಡನ್. ಸ್ವಲ್ಪ ದೊಡ್ಡವರೆಲ್ಲ ನಗ್ತಿದ್ದಾರೆ, ಚಿಕ್ಕವೆಲ್ಲ ಅಳ್ತಿದ್ದಾರೆ. ಒಂಥರ ಖುಷಿ ಆಗುತ್ತೆ, ಎಷ್ಟೊಂದು ಚಿಕ್ಕ ಚಿಕ್ಕ ಪಾಪುಗಳನ್ನು ನೋಡ್ಬೋದು. ಬಬ್ಲು ಹಾಂ ಹಿಡ್ಕೊ, ನೀನೇ ಹಿಡ್ಕೊಂಡು ಮನೆಗೆ ಹೋಗ್ಬೇಕು.
ಹೌದಾ? ಸೊ ಹಾಗೆ ಮನೆಗೆ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು. ಸೊ ಹಂಗೆ ಪೋಲಿಯೋ ಡ್ರಾಪ್ ಹಾಕ್ಸೋಕೆ ಹೋದವರು ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ನನಗೆ ಸ್ವಲ್ಪ ಈಗ ಮಗು ಆದಮೇಲೆ ಬ್ಯೂಟಿ ಕಾನ್ಷಿಯಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಐಬ್ರೋ ಇರಲಿ ಏನೇ ಇರಲಿ 2 ಮಂತ್ಸಿಗೆ ಒನ್ಸ್ ಮಾಡಿಸೋದು ಈ ಥರ ಆಗ್ಬಿಟ್ಟಿದೆ. ಒಬ್ಬಳೇ ಅಂತೂ ಹೋಗೋಕ್ಕಾಗಲ್ಲ. ಪಾಪು ಇಟ್ಕೊಳಕ್ಕಾದ್ರೂ ಇನ್ನೊಬ್ಬರು ಬೇಕೇ ಬೇಕು. ಇಲ್ಲ ಕರ್ಕೊಂಡು ಹೋಗೋಕ್ಕಾದ್ರೂ ಹೇಗೋ ಆಟೋದಲ್ಲಿ ಕ್ಯಾಬಲ್ಲಿ ಹೋಗ್ಬೋದು. ಬಟ್ ಮಗುನ ಇಟ್ಕೋಬೇಕಲ್ಲ ನಾನು ಮಾಡಿಸ್ಕೊಳ್ಳುವಾಗೆಲ್ಲ. ಸೊ ಹಾಗಾಗಿ ನಿವಿನ ಕಾದು ನಿವಿ ಫ್ರೀ ಆದರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಸಂಜೆ ನಾವು ಚಂದ್ರ ಲೇಔಟಿಗೆ ಹೋಗಿದ್ವಿ. ಸೊ ಚಂದ್ರ ಲೇಔಟ್ ಯೂಶ್ವಲಿ ನಾನು ಗ್ರೀನ್ ಟ್ರೆಂಡ್ಸಲ್ಲಿ ಮಾಡಿಸೋದು ಏನೇ ಸರ್ವಿಸ್ ಇದ್ರೂ. ಸೊ ಹಾಗಾಗಿ ಗ್ರೀನ್ ಟ್ರೆಂಡ್ಸ್ಗೆ ಹೋದ್ವಿ. ಹಾರೋದು ಹಾರೋದು ಆ್ಯಂಡ್ ಹೊರಗೆ ಹೋದ್ಮೇಲೆ ಏನಾದ್ರು ತಿಂದಲೇ ಬರೋಕ್ಕಾಗುತ್ತೋ? ಅದರಲ್ಲೂ ನಾನು ಚಾನ್ಸೇ ಇಲ್ಲ. ಹೋಗಿ ಚೆನ್ನಾಗಿ ಬಜ್ಜಿ ಬೋಂಡ ಆಮೇಲೆ ದೋಸೆ ನನ್ನ ಫೇವ್ರೆಟು ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಬಬ್ಲು ಟಾಟಾ ಅನ್ನು, ಟಾಟಾ ಅನ್ನು ಬಬ್ಲು, ಟಾಟಾ ಟಾಟಾ ಟಾಟಾ. ಟಾಟಾ ಮಾಡೋ. ಒಬ್ಬನೇ ಇಳಿಯೋದು ಹತ್ತೋದು ಕಲ್ತಿದ್ದಾನೆ ನೋಡ್ರಿ. ನಾನು ಹಿಂಗೆ ಕೂತಿರ್ಬೇಕು. ಏನು ಹೇಳ್ತಿದ್ಯಾ ಶ್ಯಾಮ? ಬೈತಿದ್ಯಾ ನನಗೆ? ಬೈತಿದೆಯೇನೋ? ಬೈತಿದೀಯಾ? ಬಬ್ಲು ಹೊಸ ಮ್ಯೂಸಿಕ್. ಟಿ 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 ಟು 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 ಟಾ, ಟಿ 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 ಟು 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 ಟಾ, ಟಾಯ್ 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 ಟಾಡರಟ್ಟ ಟಾಡರಟ್ಟ ಟಾಯ್ ಟಾಯ್ ಟಾಯ್. ಅವನಿಗೆ ಇದ್ದು ಇಷ್ಟ. ಇನ್ಸ್ಟಾಗ್ರಾಮ್ ಏನಾದ್ರು ಸ್ಕ್ರೋಲ್ ಮಾಡುವಾಗ ಈ ಮ್ಯೂಸಿಕ್ ಬಂದರೆ ಎಲ್ಲಿದ್ದರೂ ಓಡಿ ಬರ್ತಾನೆ ಗೊತ್ತಾ? ಹೇಳು ನೀನು. ಟಿ 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 ಟು 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 ಟಾ, ಟಾಯ್ 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 ಟಾಡರಟ್ಟ ಟಾಡರಟ್ಟ ಟಾಯ್ ಟಾಯ್ ಟಾಯ್. ಹೇಳು ನೀನು. ನೀನು ಹೇಳಲ್ವಾ? ಬಾಯ್ ಟಟಾ ಟಟಾ. ಅಲ್ಲ ಟಾಟಾ ಬಾಯ್. ಬಾಯ್ ಅನ್ನು. ನಾನು ನಿನಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಟಾಟಾ ಅನ್ನು. ಟಾಟಾ ಅನ್ಬೇಕು ಶ್ಯಾಮ. ನಿಂಗೆ ಗುಡ್ ಬಾಯ್ ಅಲ್ವಾ? ನೀನು ಗುಡ್ ಬಾಯ್ ಅಲ್ವಾ? ಟಾಟಾ ಹೇಳು. ಟಾಟಾ ಟಾಟಾ ಟಾಟಾ. ಮೂಡಿ ಮೂಡಿ ಹಿಂಗೆ ಕೈ ಮಾಡೋ. ಬರೀ ಟಾಟಾ ಅಂದರೆ ಬಾಯ್ ಬಾಯ್. ಯಾರ್ರೀ? ಕುಕ್ಕಾ 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 ಬಬ್ಲು ಕುಕ್ಕಾ 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 ಟಟಾ. ಏನೇನೋ ನೋಡ್ಕೊಂತಿದ್ದಾನಪ್ಪ ಮಗ. ಆ್ಯಂಡ್ ಫ್ರೆಂಡ್ಸ್, ಇದು ನಮ್ಮ ಬಬ್ಲುನ ಹೊಸ ಚೇರ್. ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಮಾಡಿದರು, ಬೀನ್ ಬ್ಯಾಗ್ ಮೇಲೆ ಜಾಸ್ತಿ ಕೂರಿಸ್ಬೇಡಿ, ಬ್ಯಾಕ್ ಬೋನಿಗೆ ಅವನಿಗೆ ಇದಾಗುತ್ತಂತ. ಸೊ ಅವನಿಗೆ ಜಾಸ್ತಿ ಕೂರಿಸಲ್ಲ, ಎಲ್ಲರೂ ಬಿದ್ದುಬಿಡ್ತಾನೆ ಅನ್ನೋ ಇದಕ್ಕೆ ಬೀನ್ ಬ್ಯಾಗ್ ಆದರೆ ಸೇಫ್ಟಿ ಅನ್ನೋ ಥರ ಕೂರಿಸ್ತಿದ್ವಿ ಅಷ್ಟೇ.
ಸೊ ಒಂದು ಊಟ ಗೀಟ ಎಲ್ಲ ಮಾಡ್ಸೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ಚೇರ್ ತರಿಸಿದ್ದೆ ನಾನು. ಸೊ ಸ್ಟಾರ್ಟಿಂಗಲ್ಲಿ ಕೂರ್ತಾ ಇರಲಿಲ್ಲ, ಅದ್ರ ಚೇರ್ ಜೊತೆನೇ ಆಟ ಆಡ್ತಿದ್ದ. ಇವಾಗ ಚೆನ್ನಾಗಿ ಕೂರ್ತಾನೆ, ಅವನೇ ಕೂರ್ತಾನೆ, ಟಿ ವಿ ನೋಡ್ತಾನೆ, ಎಲ್ಲ ಮಾಡ್ತಾನೆ. ಸೊ ಈಗ ಅಡ್ಜಸ್ಟ್ ಆಗಿದ್ದಾನೆ. ಆ್ಯಂಡ್ ಇದು ಇನ್ನೊಂದು ಸ್ಟ್ರೋಲರು. ಸೊ ಈ ಸ್ಟ್ರೋಲರು ಯಾಕೆ ಕೂರಿಸಿದ್ದೀವಿ ಏನು ಅಂತೆಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಮುಂಚೆ ಇದರಲ್ಲೂ ಅಷ್ಟೇ ಸ್ಟ್ರೋಲರಲ್ಲಿ ಕೂತ್ಕೊಳ್ಳೋಕ್ಕೆ ಗೊಳ್ಳನ್ನೋನು, ಇವಾಗ ಸಖತ್ತಾಗಿ ಕೂರ್ತಾನೆ. ಇನ್ನೂ ಕೂತ್ಬಿಟ್ಟು ತಿರುಗಿಸು ಅಂತ ಅಂತಾನೆ. ಆ್ಯಂಡ್ ಜೊತೆಗೆ ಅಪ್ಪ ಮಗ ಡೇ ಬೈ ಡೇ ಫುಲ್ಲು ಜೆಲ್ಲಾಗ್ತಾ ಇದ್ದಾರೆ. ಯಾವ ರೇಂಜಿಗೆ ಅಂದರೆ ಅಪ್ಪ ಬಂದಮೇಲಂತೂ ಅಮ್ಮ ಬೇಡ ಅವನಿಗೆ. ಅವನಿಗೆ ಅಮ್ಮ ಬೇಕಾಗಿರೋದು ಬರೀ ಫೀಡಿಗೆ, ಆಮೇಲೆ ಮಲಗೋಕ್ಕೆ ಅಷ್ಟೇ ಅವನಿಗೆ ಬೇಕಾಗಿರೋದು ಇವಾಗ ಅಮ್ಮ. ಸೊ ಅಪ್ಪ ಆದ್ರೇ ತುಂಬ ಇಷ್ಟ. ಆ್ಯಂಡ್ ನೀವಿನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಏನೋ ಅಪ್ಪ ಮಗ ಚೆನ್ನಾಗಿರಲಿ, ನಮಗೂ ಅದೇ ಅಲ್ವಾ ಬೇಕು. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.